ಸರ್ಕಾರಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ನನ್ನ ತುಂಬ ಹೃದಯದ ನನ್ನ ಆತ್ಮೀಯವಾದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ನನ್ನ ಒಂದು ಸಣ್ಣ ಒಳಗಡೆ ನನಗೊಂದು ಇತ್ತು, ನಾನು ಕಿತ್ತೂರು ಪ್ರಾಧಿಕಾರಕ್ಕೆ ಏನಾದರೂ ಕೆಲಸ ಮಾಡಬೇಕು ಚೆನ್ನಮ್ಮನ ಬಗ್ಗೆ, ಅಥವಾ ಏನಾದರೂ ಒಂದು ಅಳಲಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನನ್ನಿಂದ ಆಗುತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿ ನಾನಿದ್ದೆ. ಆ ಆಶಾಭಾವನೆ ಈಡೇರಿಸಲಿಕ್ಕೆ ಸರ್ಕಾರ ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು ನನಗೆ ಅವರು ಮಾಡಿಕೊಟ್ಟಿದ್ದಾರೆ. ಭಾಳ ಮುಖ್ಯವಾಗಿ ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈಗಾಗಲೇ ಪ್ರಾಧಿಕಾರ ಕೆಲಸ ಮಾಡಿ ತಮಗೆಲ್ಲ ಗೊತ್ತಿದ್ದಂಥ ವಿಷಯ ಬಂಧುಗಳೇ, ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳು ಪ್ರಾಧಿಕಾರದಲ್ಲಿ ಆಗಿದೆ. ನಾವು ಇತ್ತೀಚೆಗೆ ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯಾದಂಥ ಜಿ ಪರಮೇಶ್ವರ್ ಸಾಹೇಬರನ್ನು ಕಂಡು ಒಂದು ಭಾಳ ಮುಖ್ಯವಾದ ಒಂದು ಸಭೆಯನ್ನು ಮಾಡಲಿಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಪ್ರಾಧಿಕಾರದ ಸರ್ವಸದಸ್ಯ ಸಭೆಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಮಾಡತಕ್ಕಂಥ ವಿಚಾರ ಇದೆ. ಮತ್ತು ಭಾಳ ಮುಖ್ಯವಾಗಿ ಸರ್ಕಾರದಲ್ಲಿ ಇನ್ನು ಸಚಿವರು ಆಗಬೇಕಾಗಿದೆ. ಸಚಿವ ಸ್ಥಾನ ಆದ ನಂತರ ಈ ಸಭೆಯನ್ನು ಮಾಡ್ತೀವಿ ಅಂಥೇಳಿ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಕಟಾರೆ ಸಾಹೇಬರು ಕಳೆದ 14ನೇ ತಾರೀಕಿಗೆ ನನ್ನ ಸಭೆಯನ್ನು ಕರೆದಾಗ ಹೇಳಿದ್ದಾರೆ. ಹೀಗಾಗಿ ಆ ಒಂದು ವಿಷಯ ಭಾಳ ಮುಖ್ಯವಾಗಿ. ಹಾಗೆಯೇ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ 2011-12ರಲ್ಲಿ ಪ್ರಾರಂಭ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಸಹ ಒಂದು ಲಾಂಛನ ಆಗಿಲ್ಲ. ಆ ಲಾಂಛನವನ್ನು ತಕ್ಷಣವನ್ನು ಮಾಡತಕ್ಕಂಥ ವಿಷಯವನ್ನು ಸರ್ಕಾರ ಮತ್ತು ಮಾನ್ಯ ಶಾಸಕರು ಅದಕ್ಕೆ ಭಾಳ ಇಚ್ಛುಕರಾಗಿದ್ದಾರೆ. ಹೀಗಾಗಿ ಅದಕ್ಕೊಂದು ಸಮಿತಿಯನ್ನು, ತಜ್ಞರ ಸಮಿತಿಯನ್ನು ಮಾಡಿ ಆ ಲಾಂಛನವನ್ನು ಖಂಡಿತವಾಗಿ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಕೈಗೊಳ್ತೀನಿ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಮತ್ತು ಭಾಳ ಮುಖ್ಯವಾಗಿ ಒಟ್ಟು 34 ಪಾರಂಪರಿಕ ನಮಗೆ ತಾಣಗಳಿದ್ದಾವೆ ಕಿತ್ತೂರಲ್ಲಿ. ಮತ್ತು ಹೊಸವನ್ನು ಸೇರ್ಪಡಿಸ್ತಕ್ಕಂಥ ಕೆಲಸಗಳಕ್ಕಿಂತಲೂ ಸಹ ಆ 34ನ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿ. ಅದರಲ್ಲಿ ನನಗೆ ಗೋಚರಿಸಬೇಕಿದ್ದು ಗಡಾದ ಮರಡಿಯನ್ನು ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಅನುದಾನ ಇಲ್ಲದೆ ಅದು ಕ್ಷೀಣವಾದಂಥ ಕೆಲಸವನ್ನು ಕಾಣ್ತಾ ಇದೆ ಅಂತ ನಾನು ನನ್ನ ಸಹೋದ್ಯೋಗಿಗಳನ್ನು ಕೇಳಿಕೊಟ್ಟಿದ್ದೀನಿ. ಆ ವಿಷಯವನ್ನು ಮಾನ್ಯ ಶಾಸಕರಿಗೆ ಗಮನ ತಂದು, ಸರ್ಕಾರಕ್ಕೆ ಗಮನ ತಂದು ಸಹ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಿಕೊಂಡು ನುರಿತ ತಜ್ಞರಿಂದ ಅದನ್ನು ಸಂಪೂರ್ಣ ತಳಪಾಯದಿಂದ ಆ ಕೆಲಸವನ್ನು ಮಾಡ್ತಕ್ಕಂಥ ನನಗೂ ಸಹ ತುಡಿತಾ ಇದೆ. ಹಾಗೆಯೇ ತೂಬು ಕೆರೆಯಲ್ಲಿ ಒಂದು ಭಾಳ ಮುಖ್ಯ ದೊಡ್ಡ ಒಂದು ಮಾನ್ಯ ಶಾಸಕರು ಅದಕ್ಕೆ ಆದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ತೂಬು ಕೆರೆಯಲ್ಲಿ ಒಂದು ಮಧ್ಯದಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಒಟ್ಟು ತೂಬು ಕೆರೆಯನ್ನು ಸಂಪೂರ್ಣವಾಗಿ ನಾವು ಅದನ್ನು ಸುತ್ತ ವಾಕಿಂಗ್ ಪಾತ್ ಅದನ್ನು ಸಹ ಮಾಡಿ ಒಂದು ಪಾರಂಪರಿಕವಾದಂಥ ಕೆರೆಯನ್ನು ಮಾಡಬೇಕಂತ ಹೇಳಿ ಶಾಸಕರ ಅಭಿಲಾಷೆ ಇದೆ. ಅದಕ್ಕೆ ಪ್ರಾಧಿಕಾರ ಕೈ ಜೋಡಿಸುತ್ತೆ ಅಂತ ಮಾತನ್ನು ಹೇಳ್ತಾ, ಭಾಳ ಮುಖ್ಯವಾಗಿ ನಿಮಗೆ ಗೊತ್ತಿದ್ದಂಥ ವಿಷಯ, ಇಲ್ಲಿ ತಜ್ಞರು ಆಗಬೇಕಾಗಿತ್ತು ಸದಸ್ಯರು. 5 ತಜ್ಞರು ಮತ್ತು 3 ಜನ ನಾಮನಿಂದ ಸದಸ್ಯರು ಆಗಬೇಕಾಗಿದೆ. ಅದನ್ನು ನಾನು ತಕ್ಷಣವೇ ಮಾನ್ಯ ಸಚಿವರು ಮತ್ತು ಶಾಸಕರನ್ನು ಚರ್ಚೆ ಮಾಡಿ ತಜ್ಞರನ್ನು ನಾವು ತಕ್ಷಣ ಮಾಡ್ತಕ್ಕಂಥ ವಿಷಯ ಅದರಲ್ಲಿ ಭಾಳ ಮುಖ್ಯವಾಗಿ ನನ್ನ ವೈಯಕ್ತಿಕವಾದಂಥ ಆಸಕ್ತಿ ಅದು. ಅದರಲ್ಲಿ ಒಬ್ಬ ತಜ್ಞ ಹೇಗಿರಬೇಕಂದ್ರೆ ಪರ್ಷಿಯನ್ ಓದಲಿಕ್ಕೆ ಬರ್ತಾ ಇರಬೇಕು, ಇನ್ನೊಬ್ಬ ತಜ್ಞನಿಗೆ ಮೂಡಿ ಲಿಪಿ ಓದ್ತಾ ಬರಬೇಕು, ಇನ್ನೊಬ್ಬ ತಜ್ಞನಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಮರಾಠಿಯನ್ನು ಓದ್ತಕ್ಕಂಥ ಒಬ್ಬ ವ್ಯಕ್ತಿ ಇರಬೇಕು. ಹೀಗೆ ವಿವಿಧ ಗಟ್ಟಿಯಾದಂಥ ತಜ್ಞರನ್ನು ನೇಮಕ ಮಾಡಬೇಕಂತ ನನಗೂ ಸಹ ಆಸಕ್ತಿ ಇದೆ. ಮಾನ್ಯ ಶಾಸಕರೊಂದಿಗೆ ನಾನು ಅವರನ್ನು ಅವ್ರ ಸಲಹೆ ತೆಗೆದುಕೊಂಡು ಅವರ ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಆ ತಜ್ಞರನ್ನು ಮತ್ತು ನಾಮನಿರ್ದೇಶಕರ 3 ಜನರನ್ನು ಮಾಡ್ತಕ್ಕಂಥ ವಿಷಯ ಇದೆ. ಅವೆಲ್ಲವೂ ಮಾಡ್ತಕ್ಕಂಥದ್ದನ್ನು ಶಾಸಕರ ಗಮನಕ್ಕೆ ತಂದು, ಸರ್ಕಾರದ ಗಮನಕ್ಕೆ ತಂದು ಆ ಕೆಲಸವನ್ನು ಮಾಡಲಿಕ್ಕೆ ನಾನು ಇಚ್ಛುಕರಾಗಿದ್ದೇನೆ. ಭಾಳ ಮುಖ್ಯವಾಗಿ ಈಗಾಗಲೇ ಕೋಟೆಗಳ ಜೀರ್ಣೋದ್ಧಾರ ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಜೀರ್ಣೋದ್ಧಾರದಲ್ಲಿ ಸಾಕಷ್ಟು ಈಗಾಗಲೇ ನಾವು ಪ್ರಾಚ್ಯ ವಸ್ತುಶಾಸ್ತ್ರಕ್ಕೆ ಹಣವನ್ನು ಪ್ರಾಧಿಕಾರದಿಂದ ಕೊಟ್ಟಿದೆ. ಆ ಕೆಲಸಗಳು ಆಗ್ತಾ ಇದೆ. ಅವರಿಂದ ಹೊಸ ಎಸ್ಟಿಮೇಟನ್ನು ನಾವು ಸಹ ಅಪೇಕ್ಷೆಯಲ್ಲಿದ್ದೀವಿ. ಅದು ಬಂದಂಥ ಕೆಲಸಗಳು ಆಗ್ತಾ ಇದೆ. ಮತ್ತು ಅಲ್ಲಿ ಭಾಳ ಮುಖ್ಯವಾಗಿ ಸುಲಭ ಶೌಚಾಲಯಗಳು ಆಗಬೇಕು ಅಂಥೇಳಿ ನಮ್ಮಲ್ಲಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಹೊರಗಿರ್ತಕ್ಕಂಥ ಪಾರ್ಕಿಂಗ್ಗಳ ನಿಲುಗಡೆಯಲ್ಲಿ ಅಲ್ಲಿ ಅಲ್ಲಿಗಳಿದ್ದಾವೆ. ಅದು ಟಾಂಗಾಗಳಲ್ಲಿ ನಿಲ್ಲಬಹುದು ಅಥವಾ ಟ್ಯಾಕ್ಸಿಗಳಲ್ಲಿ ನಿಲ್ಲಬಹುದು. ಅಲ್ಲಿ ನನ್ನ ನಗರಸಭೆ ಜೊತೆಗೆ ನಾನು ಮಾತನಾಡಿದೆ. ಅಲ್ಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳ ನಗರಸಭೆಗೆ ಅವ್ರ ಜೊತೆ ನಾನು ಮಾತನಾಡಿ ಆ ವಿಷಯವನ್ನು ಸಹ ಮತ್ತು CPRನ ಇಟ್ಕೊಂಡು ಆ ವಿಷಯವನ್ನು ಅಲ್ಲಿ ನಿಲುಗಡೆಗೆ ಬೇರೆ ಅವರಿಗೆ ಸ್ಥಳವನ್ನು ಕೊಟ್ಟು ಈ ಸ್ಥಳವನ್ನು ಅವರು ಮುಕ್ತವಾಗಿ ಮಾಡಬೇಕು ಅನ್ನೋಂಥ ಚಿಂತನೆಯೂ ಸಹ ಪ್ರಾಧಿಕಾರ ಇದೆ. ಭಾಳ ಮುಖ್ಯವಾಗಿ ನಮ್ಮಲ್ಲಿ ಕಾಯ್ದೆ ಇದೆ ಪ್ರಾಧಿಕಾರ ಕಾಯ್ದೆಯಲ್ಲಿ ಚೆನ್ನಮ್ಮನ ಕುರಿತಾದಂಥ ವಿಚಾರ ಸಂಕಿರಣವನ್ನು ಮಾಡಬೇಕು, ಸಾಹಿತ್ಯೋತ್ಸವಗಳನ್ನು ಮಾಡಬೇಕು ಅಂತ ನಮ್ಮ ಆ್ಯಕ್ಟಲ್ಲಿದೆ. ಅದನ್ನು ಸಹ ನಾನು ಮಾಡ್ತಕ್ಕಂಥ ವಿಷಯವನ್ನು ಮಾಡ್ತೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಒಂದು ಕನ್ನಡ
ಕಿತ್ತೂರಿನ ಚೆನ್ನಮ್ಮ ಅಧ್ಯಯನ ಪೀಠ ಇದೆ, ಅವ್ರನ್ನೂ ಸಹ ಸಂಪರ್ಕ ಮಾಡಿ. ಅಲ್ಲದೆ ಮಹಿಳಾ ಕಾಲೇಜುಗಳಿದ್ದಾವೆ, ಆ ಮಹಿಳಾ ಕಾಲೇಜುಗಳೆಲ್ಲ ಸಂಪರ್ಕ ಮಾಡಿ. ಕಿತ್ತೂರಿನಲ್ಲಿ ಬಹಳ ಮುಖ್ಯವಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ MA ಮಕ್ಕಳಿಗೆ ಓದ್ತಕ್ಕಂಥ ಒಂದು ಕೋರ್ಸನ್ನು ಕಿತ್ತೂರಲ್ಲೇ ಮಾಡಬೇಕು, ಡಿಪ್ಲೊಮಾ ಕೋರ್ಸನ್ನು ಕಿತ್ತೂರಲ್ಲೇ ಮಾಡಬೇಕು. ಕಿತ್ತೂರು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ, ಪ್ರವಾಸೋದ್ಯಮ ಕೇಂದ್ರ ಆಗಲಿಕ್ಕೆ ಪ್ರತಿನಿತ್ಯ ಕಿತ್ತೂರಿಗೆ ಮಕ್ಕಳು ಬರಬೇಕು ಅಂತ ಒಂದು ಆಶಯ ನಂದು ಇದೆ ಮತ್ತು ಪ್ರಾಧಿಕಾರದ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದಕ್ಕೆಲ್ಲರಿಗೂ ಸಹ ಮುಖ್ಯವಾಗಿ ಅನುದಾನ. ಆ ಅನುದಾನಕ್ಕೆ ನಾನು ಪ್ರಾಧಿಕಾರದ ಆಯುಕ್ತನಾಗಿ ಕೆಲಸವನ್ನು ಮಾಡ್ತೇನೆ ಮತ್ತು ಅದಕ್ಕೆ ಶಾಸಕರ ಬೆಂಬಲ ತೆಗೆದುಕೊಂಡು ಹೋಗಿ ಘನತೆಯುತ ಸರ್ಕಾರದ ಮಾನ್ಯ ಸಚಿವರಿಗೆ, ಪರಮೇಶ್ವರ್ ಸಾಹೇಬರಿಗೆ ನನ್ನ ಆ ವಿಷಯವನ್ನು ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಬಹಳ ಮುಖ್ಯವಾಗಿ ಈಗ ಅಭಿವೃದ್ಧಿ ಕಾರ್ಯದತ್ತ ಇದ್ದಾರೆ. ಅವರು ಆ ಅಭಿವೃದ್ಧಿಗೆ ಸರಿಯಾದಂಥ ನಾವು ಅವರಿಗೆ ಒಂದು ನೀಲನಕ್ಷೆಯನ್ನು ಕೊಟ್ಟರೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳು ಈ ಹಣವನ್ನು ಕೊಡ್ತಾರೆ ಅನ್ನೋಂಥ ನನಗೆ ಬಹಳ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಆ ಪ್ರಯತ್ನವನ್ನು ಖಂಡಿತವಾಗಿ ನಾನು ಆಯುಕ್ತನಾಗಿ ಮತ್ತು ಶಾಸಕರ ಬೆಂಬಲ ತೆಗೆದುಕೊಂಡು ಆ ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ಅನುದಾನ ಕೊಡ್ತಾ ಇದ್ದಾರೋ ಅಥವಾ ಈ ಸಂಗೊಳ್ಳಿ ರಾಯಣ್ಣಕ್ಕೆ 200-300 ಕೋಟಿ ರೂಪಾಯಿ ಕೊಡ್ತಾರೆ. ಕಿತ್ತೂರು ಪ್ರಾಧಿಕಾರಕ್ಕೆ 1 ಕೋಟಿ 25 ಲಕ್ಷ ಕೊಡ್ತಾ ಇದ್ದಾರೆ. ಈ ಥರ ಮಲ್ತಾ ಇದ್ದವನ್ನ ತೋರತಾರೆ. ಯಾಕೆ ತೋರತಾರೆ ಅಂತ ಏನು ಕಾರಣ ಏನಿದೆ ಸರ್? ಅದೇ ಈ ಕಿತ್ತೂರು ಚೆನ್ನಮ್ಮದ ಅಷ್ಟು ಅಲಕ್ಷ್ಯ ಏನ ಸಂಗೊಳ್ಳಿ ರಾಯಣ್ರೆ ಚೆನ್ನಮ್ಮನ ಏನೋ ವಾಲಿಕಾರವ ವಾಲಿಕಾರ ಅಟ್ಲ ಹತ್ತಕತ್ತಾರೆ ಸರ. ಈ ಚೆನ್ನಮ್ಮನ ಮೂಲ್ಯ ಕುಂಡಿಸಕತ್ತಾರೆ. ಈ ಥರ ಯಾಕೆ ಮಾಡಾಕತ್ತಿದ್ದಾರೆ ಅಂದರೆ ಇದು ಕಾರಣ ಏನು ರೀ? ಈ ಸ್ಥಳೀಯ ಶಾಸಕರದು ನಿರ್ಲಕ್ಷ್ಯ ಅಥವಾ ಮ್ಯಾಗಿನವರು ಜಾತಿ ಹಿಡೋದಕ್ಕೆ ಇದು ಮಾಡ್ತಾ ಇದ್ದಾರೋ ಅದಕ್ಕೊಂದು ಇದು ಕೊಡ್ರಿ ಸರ್. ಸಿದ್ದರಾಮಯ್ಯ ಬಂದ ಕೂಡಲೇ ಸಂಗೊಳ್ಳಿ ರಾಯಣ್ಣ ಏರಿ ಬಿಡ್ತಾನೆ ರೀ. ಅವ್ರಿಗೆ 250-300 ಕೋಟಿ ರೂಪಾಯಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರಕ್ಕೆ ಹೋಗತ್ರಿ. ಇಲ್ಲೇ 1 ರೂಪಾಯಿನೂ ಬರೋದಿಲ್ಲ ರೀ. ಸಿದ್ದರಾಮಯ್ಯ ಅಂತೂ ರೀ ಅವನ ಅಧಿಕಾರಾವಧಿಯಲ್ಲಿ ಇಲ್ಲೇ ಮಂಜೂರದವ್ರು ಕೇಳ್ರಿ ಕಿತ್ತೂರು ಪ್ರಾಧಿಕಾರ ದುಡ್ಡ ಕೊಟ್ಟಿಲ್ಲ ಸರ್ ಸಿದ್ದರಾಮಯ್ಯ ಸರ್. ಅದು ಅಲ್ಲಿ ಕೊಡುವಂಥದ್ದು ಸಂಗೊಳ್ಳಿ ರಾಯಣ್ಣ ಕೊಡೋದು 200 ಕೊಡ್ತಾನೆ 300 ಕೊಡ್ತಾನೆ, ಆ ಸ್ಕೂಲು ಕಟ್ಟಿಸ್ತಾನೆ ರೀ. ಅದಕ್ಕೆ ಈ ವಾಲಿಕಾರನ ಅಷ್ಟೇ ಹೈಲೈಟ್ ಮಾಡಿಕೊಂಡು ಈ ಚೆನ್ನಮ್ಮನ ಯಾಕೆ ಪೊಲೀಸ್ ಹರ್ಸಕತ್ತಾರೆ ಅಂತೀರಿ ಸರ್? ಅದು ತಮ್ಮಿಂದ ಏನಾಗಬೇಕಂದ್ರೆ ಚೆನ್ನಮ್ಮ ಹೈಲೈಟ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ರೀ. ಈ ರಾಜ ಬಿಟ್ಟರೆ ಈ ವಾಲಿಕಾರನ ನಾವು ಹೈಲೈಟ್ ಮಾಡ್ಕೊಂಡು ಹೋದ್ರೆ ಸರ್ ಈ ಎಲ್ಲಿಯೋ ಒಂದು ಇದ್ರಾಗ ಹೋಗಿ ಬಿಡಕತ್ತಾರೆ ಸರ್. ಚೆನ್ನಮ್ಮ ತೆರಿ ಮರಿಗೆ ಹೊಂಟು ಬಿಟ್ಟಿದ್ದಾರೆ ಸರ್. ಯಾರ್ಯಾರು ಬೇರೆ ಮುಂದೆ ಎಲ್ಲ ಮುನ್ನೆಲೆ ಬರಾಕತ್ತಿದ್ದಾರೆ ಸರ್. ಅದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಟ್ಕೊಂಡ್ರೆ ಸರ ಅದು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟರೆ ಈ ಚೆನ್ನಮ್ಮ ಶೈನ್ ಆಗೋಂಗೆ ಮಾಡ್ರಿ ಸರ್. ಆದರೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಮ್ಮದೇನು ಇದಿಲ್ಲ ಸರ್. ಅವು ಒಳ್ಳೆ ಹೋರಾಟಗಾರ ಸಿಪಾಯಿ ಬಟ್ ಎಲ್ಲ ಓಕೆ ರೀ ಸರ. ಆದರೆ ಯಾರು ಯಾರಿಂದ ಆದರೂ ಅನ್ನೋದು ಮುಖ್ಯ ಐತ್ರಿ ಸರ್. ಇದ್ರಾಗ ಚೆನ್ನಮ್ಮನಿಂದ ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣದಿಂದ ಚೆನ್ನಮ್ಮ ಅಲ್ಲ. ಅದನ್ನು ಸ್ಪಷ್ಟಪಡಿಸ್ರಿ ಸರ್. ಸ್ಪಷ್ಟಪಡಿಸ್ರಿ. ನಮ್ಮ ಕಿತ್ತೂರು ಪ್ರಾಧಿಕಾರಕ್ಕೆ ಹೆಚ್ಚಿನ ಅನುದಾನ ತೊಗೊಂಬರ್ರಿ ಸರ್. ತೊಗೊಂಡು ಬಂದ ಇನ್ನೂ ಹೆಚ್ಚಿನ ಕಾರ್ಯಗಳು ಈಗ ಕಿತ್ತೂರು ಅಡ್ಡಾಡಿ ನೋಡ್ರಿ ಸರ್ ಪ್ರಾಧಿಕಾರಗಳು. ಆಮೇಲೆ ಇನ್ನೊಂದು ಸರ ಈ ಪ್ರಾಧಿಕಾರವು